ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೊಂದು ಡಿಫ್ರೆಂಟಾಗಿ ಬೆಳಗ್ಗೆ ನಿಮ್ಮ ಬ್ರೇಕ್ಫಾಸ್ಟ್ಗೆ ಡಿಫ್ರೆಂಟಾಗಿ ಟ್ರೈ ಮಾಡ್ತೀರಾ, ಅದರಲ್ಲಿ ಡಯಟ್ ಫಾಲೋ ಮಾಡೋರು ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡೋರು ಅಂದರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಅದರಲ್ಲೂ ಈಸಿಯಾಗಿ ಅಲಸಂದೆ ಕಾಳಿಂದ ಇದೊಂದು ಪಲ್ಯದ ರೆಸಿಪಿ ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೋಬೋದು. ಖಂಡಿತ ಈ ರೆಸಿಪಿನ ಲಾಸ್ಟ್ ಗಂಟೆ ನೋಡಿ. ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಯಾವ ಥರ ಅಂತ ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. ಸೊ ಮೊದಲನೇದಾಗಿ ನಾನು ಅಲಸಂದೆ ಕಾಳು ಒಂದು ಅರ್ಧ ಕಪ್ ಆಗೋಷ್ಟು ತಗೊಂಡು ಅದನ್ನು ಓವರ್ ನೈಟು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ 2 ವಿಸಿಲ್ ಬಿಟ್ಟು ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಅದು ಸರಿಯಾಗಿ ಬೆಂದಿಲ್ಲ ಅಂದರೆ ಇನ್ನೂ ಒಂದು ವಿಸಿಲ್ ಎಕ್ಸ್ಟ್ರಾ ಬಿಟ್ಟು ಬೇಯಿಸ್ಕೊಳ್ಳಿ. ನನಗೆ ಸಾಫ್ಟಾಗಿ ಬೆಂದಿದೆ 2 ವಿಸಿಲ್ಗೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡಿದ್ದೀನಿ. ಆ ನೀರೆಲ್ಲ ಬಸ್ತು ಒಂದು ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ಈಗ ಅದೇ ಒಂದು ಕಡಾಯಿಗೆ ನಾನು ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಒಂದು 5ರಿಂದ 6 ಪೀಸ್ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಸಿಪ್ಪೆ ಇಷ್ಟ ಇಲ್ಲಾಂದರೆ ತೆಗ್ಬಿಟ್ಟು ಕೂಡ ಹಾಕೋಬೋದು. 1-2 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸೊ ನಾರ್ಮಲಾಗಿ ಉಸ್ಲಿಗಳು ಮಾಡ್ತೀರಲ್ವ, ಕಡಲೆ ಉಸ್ಲಿ, ಬಟಾಣಿ ಉಸ್ಲಿ ಎಲ್ಲ ಅದೇ ಥರನೇ ಅದ್ರ ಮಾಡೋವಂಥ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡಿದ್ರೆ ಮಕ್ಕಳಿಗೆ ನೋಡೋರಿಗೂ ಇಷ್ಟ ಆಗುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ನಾನು ದೊಡ್ಡ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದು ಖಾರ ಮೈಲ್ಡಾಗಿರುತ್ತೆ. ಚಿಕ್ಕದಾದರೆ ನೀವು ಅದನ್ನು 2 ಭಾಗ ಮಾಡಿ ಹಾಕ್ಕೊಳ್ಳಿ. ಇದು ದೊಡ್ಡದಾಗಿರೋದ್ರಿಂದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 3ರಿಂದ 4 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿದ್ರೂ ಜಾಸ್ತಿ ಆಗುತ್ತೆ. ಧಾರಾಳವಾಗಿ ಇದನ್ನು ನೀವು ಸ್ನ್ಯಾಕ್ಸ್ ಆಗಿ ತಿನ್ಬೋದು, ಬೆಳಗ್ಗೆ ತಿಂಡಿಗೆ ಕೂಡ ತಿನ್ಬೋದು. ಮತ್ತು ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಯಾರು ಬೇಕಾದ್ರೂ ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ತೊಗೊಂಡೋಗ್ಬೋದು. ಅದೇ ರೀತಿ ಇದನ್ನು ಚಪಾತಿ ರೊಟ್ಟಿ ಜೊತೆಗೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗಿ ಪಲ್ಯ ಥರನೂ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಯಾವ ಥರ ಬೇಕು ಆ ಥರ ಯೂಸ್ ಮಾಡ್ಕೋಬೋದು ಅಂತ ಒಂದೇ ರೆಸಿಪಿಯಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ಇವಾಗ ಬೇಯಿಸಿರೋಂಥ ಅಲಸಂದೆ ಕಾಳು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಅಲಸಂದೆ ಕಾಳು ಇಷ್ಟ ಇಲ್ಲ ಅಂದರೆ ಕಡಲೆಕಾಳು, ಕಾಬೂಲ್ ಕಡಲೆ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ಬೇಯಿಸೋವಾಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ, ಇವಾಗ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ 1/4 ಟೀ ಸ್ಪೂನ್ ಅರಿಶಿನ ಪುಡಿ, 1/4 ಟೀ ಸ್ಪೂನ್ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಒಂದು 30 ಸೆಕೆಂಡ್ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಮತ್ತು ಜಾಸ್ತಿ ಕಲರ್ ಬರಬಾರ್ದು ಅಂತಲೇ ನಾನು 1/4 ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿರೋದು. ಯಾಕಂದರೆ ಹಸಿಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀರಿ. ಒಂದು ದೊಡ್ಡ ಸೈಜ್ ಕ್ಯಾರೆಟ್ನ ಸ್ವಲ್ಪ ದಪ್ಪಕ್ಕೆ ನಾನು ತುರಿದು ಹಾಕ್ಕೊಂಡಿದ್ದೀನಿ. ಚಿಕ್ಕ ಹೊಲ್ಸಲ್ಲಿ ಕೂಡ ತುರ್ಕೊಬೋದು. ನಾನು ದೊಡ್ಡ ಹೊಲ್ಸಲ್ಲಿ ತುರಿದಿಟ್ಕೊಂಡಿದ್ದೀನಿ. ಕ್ಯಾರೆಟ್ ಹಾಕಿ 1 ನಿಮಿಷ ಬಿಸಿ ಮಾಡಿದ್ರೆ ಸಾಕು. ಅಂದರೆ 1 ನಿಮಿಷವರೆಗೂ ಫ್ರೈ ಮಾಡಿದ್ರೆ ಸಾಕು. ತುಂಬ ಫ್ರೈ ಮಾಡಬೇಕಂತೇನಿಲ್ಲ. ನಮಗೆ ತಿನ್ನೋವಾಗ ಕ್ರಂಚಿನೆಸ್ ಗೊತ್ತಾಗಬೇಕು, ಅವಾಗ ಚೆನ್ನಾಗಿರುತ್ತೆ. ಮತ್ತು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು 1 ನಿಮಿಷವರೆಗೂ. ಈಗ ಕೊನೆಯಲ್ಲಿ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ತೆಂಗಿನಕಾಯಿ ನಾನು ಮಿಕ್ಸಿನಲ್ಲೇ ತುರ್ಕೊತೀನಿ. ಮೇಲೆ ಇರುವಂಥ ಬ್ಲ್ಯಾಕ್ ಕಲರ್ ಲೇಯರ್ ಇರುತ್ತಲ್ಲ, ಅದನ್ನು ಚಾಕುವಿಂದ ತೆಗೆದ್ಬಿಟ್ಟು ಆನಂತರ ಕಟ್ ಮಾಡಿ ಚಿಕ್ಕದಾಗಿ ಮಿಕ್ಸಿನಲ್ಲಿ ಪಲ್ಸ್ ಮೋಡಲ್ಲಿ ಕೊಟ್ಟರೆ ನಿಮಗೆ ಈಸಿಯಾಗಿ ತೆಂಗಿನಕಾಯಿ ತುರಿದೋ ಥರನೇ ಆಗಿರುತ್ತೆ. ನಾನು ಅದೇ ಥರ ಮಾಡ್ತೀನಿ. ಕೆಲವೊಮ್ಮೆ ಹಾಗೆ ಕೂಡ ಹಾಕ್ಕೊತೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಜಸ್ಟ್ 1 ನಿಮಿಷ ಮಿಕ್ಸ್ ಮಾಡಿದ್ರೆ ನಮಗೆ ಬೇಕಾಗಿರೋಂಥ ಅಲಸಂದೆ ಕಾಳು ಫ್ರೈ ರೆಸಿಪಿ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ. ನಾನು ಹೇಳ್ದಂಗೆ ಇದನ್ನು ನೀವು ಊಟದ ಜೊತೆ ಸೈಡ್ ಡಿಶ್ ಆಗೂ ತೊಗೋಬೋದು, ಪಲ್ಯ ಥರನೂ ತಿನ್ಬೋದು. ಅಥವಾ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್, ಈವ್ನಿಂಗ್ ಸ್ನ್ಯಾಕ್ಸು, ಡಯಟ್ ಫಾಲೋ ಮಾಡ್ತೀರಂದರೆ ಯಾವ ಥರ ಅದು ತೊಗೋಬೋದು. ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಯಾವ ಥರ ಬಂತಂತ ಕಮೆಂಟ್ ಮಾಡಿ. ಜಾಸ್ತಿ ರೆಸಿಪಿಗೆ ಲೈಕ್ ಮಾಡಿ. ಇನ್ನೂ ಯಾವ ಥರ ಮಾಡಬೇಕು ಅಂತ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ. ಮತ್ತು ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಟೇಕ್ ಕೇರ್, ಬಾಯ್.